ನಮಸ್ತೆ ಎಲ್ಲರಿಗೂ ಪ್ರೇಮಸ್ ಜರ್ನಿ ಚಾನಲ್ಗೆ ಸ್ವಾಗತ. ಇವತ್ತು ನಿಜವಾದ ಜರ್ನಿ ಸ್ಟಾರ್ಟ್ ಆಗೈತಿ. ಏನಪ್ಪ ಅಂತಂದ್ರೆ ನಾವು ಟ್ರೆಕ್ಕಿಂಗ್ ಹೊಂಟೇನಿ. ಬರೀ ಟ್ರೆಕ್ಕಿಂಗ್ ಅಲ್ರಿ, ಫಸ್ಟ್ ಟ್ರೆಕ್ಕಿಂಗ್ ಹೊಂಟೇನಿ. ಈ ಫಸ್ಟ್ ಟ್ರೆಕ್ಕಿಂಗ್ ನಮ್ಮ ಮನೆಯವ್ರಿಗೂ ಫಸ್ಟ್, ನನಗೂ ಫಸ್ಟ್. ಎಲ್ಲಿಂದ ಹೊಂಟೇವಿ ಅಂದ್ರೆ ಪ್ಯಾಕೇಜ್ ಥ್ರೂ ಹೊಂಟೇವಿ. ಟ್ರೆಕ್ಕಪ್ ಹುಬ್ಳಿ ಅಂತ ಹೇಳಿ ಹುಬ್ಳಿಯಿಂದನೇ ಹೊಂಟೇವಿ. ಪ್ಯಾಕೇಜ್ ಅಂತಂದ್ರೆ ಟ್ರಾನ್ಸ್ಪೋರ್ಟೇಷನ್, ಅಕೊಮಡೇಷನ್ ಆ್ಯಂಡ್ ಡಿನ್ನರ್ ಎಲ್ಲ ಇನ್ಕ್ಲೂಡ್ ಇರ್ತೈತಿ. ನಿಮ್ಗೆ ಗೊತ್ತಿರೋದು ಐತಿ. ನಾವು 4 ಜನ ಬಿಟ್ಟರೆ ಉಳ್ದೋರೆಲ್ಲ ಸ್ಟ್ರೇಂಜರ್ಸ್ ಆಗಿದ್ರು. ಅಂದ್ರೆ ಯಾರೂ ಗೊತ್ತಿರಲಿಲ್ಲ ನಮಗೆ. ಎಲ್ಲರೂ ಫಸ್ಟ್ ಮೀಟ್ ಆದರೂ ಕೂಡ ಮಸ್ತ್ ಡ್ಯಾನ್ಸ್ ಮಾಡಿದ್ವಿ. ಆಮೇಲೆ ಎಂಜಾಯ್ ಮಾಡ್ಕೋತಾನೆ ಹೋದ್ವಿ. ಇಲ್ಲ ಅಂದ್ರೆ ಜರ್ನಿ ಭಾಳ ಬೇಜಾರಾಗ್ತೈತ್ರಿ. ಟ್ರೆಕ್ಕಿಂಗಿಗೆ ಹೋಗೋದು ಒಂದು ಪ್ರಕೃತಿ ಸೌಂದರ್ಯವನ್ನು ಸವಿಯೋದಕ್ಕೋಸ್ಕರ ಖರೆ ಐತಿ. ಆದ್ರೆ ನಮ್ಮ ಸ್ಟ್ರೆಸ್ಗಳನ್ನು ಕಳ್ಕೊಳ್ಳೋದಕ್ಕೋಸ್ಕರನೂ ನಾವು ಟ್ರೆಕ್ಕಿಂಗಿಗೆ ಹೋಗ್ತೀವಿ ಅನ್ನೋದು ಗೊತ್ತು. ಈ ಥರ ಒಂದು ಸ್ಟ್ರೇಂಜರ್ಸ್ ಜೊತೆ ಒಳ್ಳೆ ಫ್ರೆಂಡ್ಶಿಪ್ ಬೆಳೆಸ್ಕೊಂಡು ಇಲ್ಲಿಂದ ಒಂದು ಡ್ಯಾನ್ಸ್, ಹಾಡು, ಆ್ಯಕ್ಟಿವಿಟೀಸ್ ಮಾಡ್ಕೋತಾ ಹೋಗೋದ್ರಿಂದ ಸ್ಟ್ರೆಸ್ ಪೂರ ಝೀರೋ ಆಗಿಬಿಡ್ತೈತ್ರಿ. ನಾವಂತೂ ಮಸ್ತ್ ಎಂಜಾಯ್ ಮಾಡ್ಕೋತ ಹೋದ್ವಿ. ಹುಬ್ಬಳ್ಳಿಯಿಂದ ನಾವು 9:30ಕ್ಕೆ ಬಿಟ್ಟಿದ್ವಿ ರೀ. ರಾಣಿ ಚೆನ್ನಮ್ಮ ಸರ್ಕಲ್ಲಿಂದ ಹೋಮ್ ಸ್ಟೇಗೆ ಹೋದಾಗ 5 ಗಂಟೆ ಆಗಿತ್ತು. ಸುಸ್ತಾಗಿದ್ದರಿಂದ ವಿಡಿಯೋ ಮಾಡೋಕ್ಕಾಗಲಿಲ್ಲ. ಹೋಮ್ ಸ್ಟೇ ಏನು ಲಕ್ಸುರಿ ಇರಲಿಲ್ಲ ರೀ. ಟ್ರೆಕ್ಕಿಂಗ್ ಒಳಗೆ ಹೋಮ್ ಸ್ಟೇ ಲಕ್ಸುರಿನ ಎಕ್ಸ್ಪೆಕ್ಟ ಮಾಡೋಕ್ಕೆ ಹೋಗ್ಬಾರ್ದ್ರಿ. ಹೋಮ್ ಸ್ಟೇ ಯಾವಾಗಲೂ ಶೇರ್ಡ್ ಬೇಸಿಸ್ ಇರ್ತಾವ. ಮುಂಜಾನೆ ಜಲ್ದಿ ಎದ್ದು ಹೋಗೋದಿದ್ರೂ ಕೂಡ ನಮ್ಮ ಹುಡುಗರಿಗೆ ನಿದ್ದೆ ಮಾಡೋ ಯೋಚನೆನೇ ಇರಲಿಲ್ಲ ನೋಡ್ರಿ. 12:30 ಆದರೂ ಕೂಡ ಇನ್ನೂ ಡ್ಯಾನ್ಸ ಹೊಡ್ಯಾಕತ್ತಿದ್ರು. ನನಗಂತೂ ಡ್ಯಾನ್ಸ್ ಮಾಡಿ ಸುಸ್ತಾತ. ನಾ ಮಕ್ಕೊಂಬಿಟ್ಟೆ. ಫೈನಲಿ 5 ಗಂಟೆಗೆ ನಾವು ರೀಚ್ ಆದ್ವಿ. 2 ತಾಸು ರೆಸ್ಟ್ ಮಾಡಿ ಫ್ರೆಶ್ ಅಪ್ ಆಗಿ ಟಿಫನ್ನಿಗೆ ಹೋದ್ವಿ. ಅಲ್ಲಿ ಇಡ್ಲಿ ಮಾಡಿದ್ರು, ಮಧ್ಯಾಹ್ನಕ್ಕೆ ಪುಳಿಯೋಗರೆ ಮಾಡಿದ್ರು, ಬಾಕ್ಸ್ ಒಳಗೆ ಕಟ್ ಕೊಟ್ಟರು. ಅದನ್ನು ತಗೊಂಡು ನಮ್ಮ ಟೀಮ್ ಜೊತೆ ಹೋಗಕ್ಕೆ ರೆಡಿ ಆಗಿವಿ ನೋಡ್ರಿ. ಇದು ನಮ್ಮ ಟೀಮ್ ಐತಿ. ಓಪನ್ ಜೀಪ್ ಬರತ್ತಂತ ಹೇಳಿದ್ರೆ ಕಾಯ್ಕೊಂತ ನಿಂತಿದ್ವಿ. ಫೈನಲಿ ಬಂತು. ಓಪನ್ ಜೀಪ್ ಒಳಗೆ ಹೋಗೋದು ಒಂದು ಥ್ರಿಲ್ಲಿಂಗ್ ಎಕ್ಸ್ಪೀರಿಯನ್ಸ್ ನೋಡ್ರಿ. ಭಾರಿ ಮಜಾ ಬರ್ತೈತೆ ಅದ್ರೊಳಗೆ. ರೂಟ್ ಅಂತೂ ಫುಲ್ ಆಫ್ ರೋಡ್ ಇತ್ತು. ನೋಡ್ರಿ ಇಲ್ಲೇ ನಮ್ಮ ಜೀಪ್ ಎಷ್ಟು ಒದ್ದಾಡತೈತ್ರಿ ಮ್ಯಾಲೆ ಹತ್ತಕ್ಕೆ. ಹಂಗೆ ಸೈಡಿಗೆ ಸ್ವಲ್ಪ ಕಣ್ಣು ಹಾಸ್ರಿ. 6 ವರ್ಷದ ಹುಡುಗ ಬೀಳಾತನ್ಲಾವ ಮತ್ತು 70 ವರ್ಷದ ಮುದುಕಿ ಇಬ್ಬರು ಟ್ರೆಕ್ಕಿಂಗಿಗೆ ಬಂದಿದ್ರೆ ಅವ್ರು ನೋಡಿ ಇನ್ನೂ ಸ್ವಲ್ಪ ಧೈರ್ಯ ಬಂತು ನಮಗೆ. ಒಂದು 9:30ಗೆ ನಾವು ಬೇಸ್ ಕ್ಯಾಂಪಿಗೆ ಮುಟ್ಟಿದ್ವಿ. ನಾವು ಆಲ್ರೆಡಿ ಬುಕ್ ಮಾಡಿದ್ವಿ. ಹಾಗಾಗಿ ಅಲ್ಲಿ ಫಾರೆಸ್ಟ್ ಗಾರ್ಡ್ಸ್ ಎಲ್ಲ ವೆರಿಫಿಕೇಷನ್ ID ಕೇಳಿದ್ರು. ನೀವು ಯಾವ್ದಾರ ಒಂದು ID ಪ್ರೂಫ್ ಇಟ್ಕೊಂಡು ಹೋಗ್ರಿ, ಮೊಬೈಲ್ ಒಳಗೆ ಇಟ್ಕೊಂಡು ಹೋದ್ರೂ ನಡೀತೈತೆ. ಎಲ್ಲ ಮುಗಿಸ್ಕೊಂಡು ನಾವು ಗೇಟ್ ಒಳಗೆ ಹೊಂಟೀವಿ ನೋಡ್ರಿ. ರೆಡಿನಾ ಪ್ರೇಮ? ಹಾಂ ರೆಡಿ. ರೆಡಿ ಅವರ ಸ್ಟಾರ್ಟಿಂಗ್ ಇದೆ. ಆಮೇಲೆ ಬರ್ಬೇಕಾದ್ರೆ ಒಂದು ವಿಡಿಯೋ ಐತಿ. ಅವಿನಾಶ ಒಟ್ಟಿಗೆ ಹೋಗಮ್ಮ, ಸುಮ್ಮನೆ ಇರಪ್ಪ. ಓಡೋಗ್ತಾನೆ. ಈ ದೋಷ ಐತಿ ಫಸ್ಟ್. ನಮ್ಮ ನಲ್ಲೇ ಬಿಟ್ಟು ಕದ ಹಾಕ್ತಾರ ಅವ್ರು. 5 ಗಂಟೆಗೆ ಬರಲಿಲ್ಲ ಅಂದ್ರೆ ರೀಲ್ಸ್ ಮಾಡಲ್ಲ. ಇಲ್ಲಿ ಮಳಿ ಆದಾಗ ಬಹಳ ಡೇಂಜರ್ ನೋಡ್ರಿ. ನಾವು ಹೋದಾಗ ಮಳಿ ಕಮ್ಮಿ ಇತ್ತು, ಹಾಗಾಗಿ ನೀರು ಭಾಳ ಏನಿರಲಿಲ್ಲ. ಶೂಸ್, ಗ್ರಿಪ್ ಆಗಿರುವಂಥ ಶೂಸ ಹಾಕ್ಕೊಂಡು ಹೋಗ್ರಿ. ಆಮೇಲೆ ಸ್ವಲ್ಪ ಸ್ನ್ಯಾಕ್ಸ್, ಆಮೇಲೆ ರೇನ್ ಕೋಟ್ ಮಸ್ಟ್ ಆ್ಯಂಡ್ ಶುಡ್ ವೈರಿ. ಸಣ್ಣಗೆ ಫಾಗ್ ಚಾಲು ಆಯ್ತು ನೋಡ್ರಿ. ಯಾವಾಗ ಮಳೆ ಬರ್ತಿತ್ತೋ ಗೊತ್ತಿಲ್ಲ. ಹಂಗೆ ರೈನ್ ಕೋಟ್ ಅಂತೂ ಇಟ್ಕೊಂಡು ಹೋಗಿದ್ವಿ. ಮಳೆ ಬಂದಾಗೆಲ್ಲ ರೈನ್ ಕೋಟ್ ಹಾಕೋತಿದ್ವಿ. ಇನ್ನೊಂದೇನಪ್ಪ ಅಂತಂದ್ರೆ ಇಲ್ಲಿ ನೋಡ್ರಿ ಲೀಚ್ ಐತಿ. ಸೊ ಇದು ಅಂತೂ ಜೀವ ತಿಂತಾವಲ್ಲೇ. ಲೀಚಿ ಹತ್ತಬಾರ್ದಂತ ಹೇಳಿ ನಾವು ಡೆಟಾಲ್ ತೊಗೊಂಡು ಹೋಗಿದ್ವಿ. ಅದನ್ನು ಸ್ಪ್ರೇ ಮಾಡ್ಕೋತಿದ್ವಿ ಕಾಲ್ ಮೇಲೆಲ್ಲ. ನನ್ನ ಫ್ರೆಂಡ್ ಪೂಮಾ ಹೇಳಿದ್ಲ ಲೀಚ್ ಎಲ್ಲ ಹತ್ತೋಂಗಿಲ್ಲ, ಅದನ್ನು ತೊಗೊಂಡು ಹೋಗ್ರಿ ಡೆಟಾಲ್ ಅಂತ ಹೇಳಿ.
ಇವ ಲೀಚೆ ಹತ್ತಿದ್ದ ಗೊತ್ತಾಗಲ್ಲ, ಒಮ್ಮೆಲೆ ಬ್ಲಡ್ ಬರುತ್ತಲ್ಲ ಅವಾಗ ನೋವಾಗ್ತೈತ್ರಿ. ಆಲ್ರೆಡಿ ಇವಾಗ 3 ಕಿಲೋಮೀಟರ್ ನಡ್ಕೋತ ಬಂದೀವಿ ನಾವು. ಇನ್ನೂ 4 ಕಿಲೋಮೀಟರ್ ನಡೆಯೋದೈತಿ ನಾವು. 3 ಕಿಲೋಮೀಟರ್ ಬಂದಾದ್ಮೇಲೆ ಇಲ್ಲೆಲ್ಲೋ ಕುದುರೆಮುಖ ಪೀಕ್ ಕಾಣತ್ತ ಅಂತ ಹೇಳಿದ್ರು, ಕುದುರೆಮುಖದ ಪೀಕ್. ಬಟ್ ಫಾಗ್ ಎಲ್ಲ ತುಂಬಿಕೊಂಡಿರೋದ್ರಿಂದ ನಮಗಂತೂ ಏನೂ ಕಾಣಿಸ್ಲೇ ಇಲ್ಲ. ಆಮೇಲೆ ಗೈಡ್ ಒಂದು ಬಂದಿದ್ರ ನಮಗೆ ಏನಾರ ಹೇಳ್ತಿದ್ರು ಏನೋ ಗೊತ್ತಿಲ್ಲ, ಬಟ್ ಗೈಡ್ ಕೂಡ ಬಂದಿರಲಿಲ್ಲ ನಮ್ಗೆ. ನಿಮಗೆ ಒಂದು ರಿಕ್ವೆಸ್ಟ್ ಏನಪ್ಪ ಅಂತಂದ್ರೆ, ಇಲ್ಲಿ ನೋಡ್ರಿ ಪ್ಲಾಸ್ಟಿಕ್ ಒಗೆದು ಹೋಗ್ಯಾರ. ದಯವಿಟ್ಟು ಇಲ್ಲೇ ಎಸಿಬ್ಯಾಡ್ರಿ, ಪ್ರಕೃತಿ ಹಾಳು ಮಾಡೋಕೆ ನಮ್ಮಂಥ ಎಜುಕೇಟೆಡ್ ಪೀಪಲ್ಸ ಕಾರಣ ಆಗ್ತೀವಿ. ಪ್ರಕೃತಿ ಮಡಿಲೊಳಗೆ ಇದ್ದು ಮೈ ಮರೆತು ಹೋಗೋಣಂತ, ಆದ್ರೆ ಪ್ಲಾಸ್ಟಿಕ್ ಮರೆತು ಹೋಗೋದು ಬೇಡ. ಇದು ನನ್ನ ಅನಿಸಿಕೆ. ಪ್ಲಾಸ್ಟಿಕ್ ಎಲ್ಲ ಕೊಳಿಯೋಂಗಿಲ್ಲ, ಅದು ನಿಮಗೆ ಗೊತ್ತಿರೋದು ಐತಿ, ಹೇಳೋದೇನು ಬ್ಯಾಡ ಅಂತೀನಿ. ಎಷ್ಟು ಹಾರ್ಮ್ಫುಲ್ ಐತಿ ನಮ್ಮ ಲೈಫಿಗೆ ಅಂತ ಹೇಳಿ. ನಾವಂತೂ ನಮ್ಮ ಸಿಟಿ ಕೆಡಿಸ್ಕೊಂಡ್ಬಿಟ್ಟಿವಿ, ಬಂದು ಇಲ್ಲಿ ಇದನ್ನೂ ಹಾಳು ಮಾಡೋದು ಬೇಡ ಪ್ರಕೃತಿನ ಅಂತ ನನ್ನ ಅನಿಸಿಕೆ. ನೋಡ್ರಿ ಆಲ್ಮೋಸ್ಟ್ ಬಂದುಬಿಟ್ಟೇವೆ ನಾವು. ಫೈನಲಿ ಬಂದೇವೆ ನಾವು ಬಂಡಾಜ ಫಾಲ್ಸಿಗೆ. ನೋಡ್ರಿ ದೊಡ್ಡ ದೊಡ್ಡ ಕಲ್ಲುಗಳದಾವ, ನೋಡ್ಕೊಂಡು ಹೋಗ್ರಿ. ಕಾಲು ಜಾರ್ತಂತಂದ್ರೆ ಸೀದಾ ಹಣ್ಣಿನ ಹೊಡಿತೈತಿ, ಅಂದ್ರೆ ತಲೆ ಹೊಡಿತೈತಿ ನಿಮ್ದು. ಸೊ ಹಾಗಾಗಿ ನೋಡ್ಕೊಂಡು ಹೋಗ್ರಿ. ಬರ್ರಿ ವಾಪಸ್ ತಗೊಂಬರ್ ವಿಕೆಟ್. ಫೈನಲಿ ಬಂಡಾಜ ಫಾಲ್ಸ್ ನೋಡ್ಕೊಂಡು ಸಣ್ಣಗ ಎಲ್ಲರೂ ಹೋಮ್ ಸ್ಟೇ ಕಡೆ ಹೆಜ್ಜೆ ಹಾಕೋತ ಹೊಂಟೇವಿ. ಎಲ್ಲರಿಗೂ ಕಾಲು ಕೂಡ ಮಾತಾಡತ್ತಿದ್ವು. ಸೀದಾ ಹೋಗೋಣ ಹೋಮ್ ಸ್ಟೇ ಒಳಗೆ. ಬಿಸಿ ಬಿಸಿ ಬಜ್ಜಿ ಮಾಡಿದ್ರೆ ಬಿಸಿ ಬಿಸಿ ಬಜ್ಜಿ ತಿಂದ್ವಿ. ಆಮೇಲೆ ರಾತ್ರಿ ಊಟ ಮಾಡಿದ್ವಿ. ಅದನ್ನೆಲ್ಲ ವೀಡಿಯೋ ಮಾಡ್ಕೊಳಕ್ಕಾಗಲಿಲ್ಲ, ಯಾಕಂದ್ರೆ ಬಹಳ ಟಯರ್ಡ್ ಆಗಿತ್ತು ರೀ. ಮಾರ್ನಿಂಗ್ ಜಲ್ದಿ ಹೇಳ್ರಿ, ಕೂಡ್ಲಿ ಫಾಲ್ಸಿಗೆ ಕರ್ಕೊಂಡು ಹೋಗ್ತೀವಿ 6 ಗಂಟೆ ಸುಮಾರಿಗೆ ಅಂತ ಹೇಳಿದರು. 6 ಗಂಟೆಗೆಲ್ಲ ಹೇಳೋಕ್ಕಾಗಲಿಲ್ಲ. 7 ಗಂಟೆಗೆ ಎದ್ದು ಫ್ರೆಶ್ ಅಪ್ ಆಗಿ ಸ್ವಲ್ಪ ಟೀಗಿ ಕುಡ್ಕೊಂಡು ಅಲ್ಲೇ ಕೂಡ್ಲಿ ಫಾಲ್ಸಿಗೆ ಹೊಂಟೇವು ನೋಡ್ರಿ. ಫುಲ್ ಆಫ್ ರೋಡ್ ಐತಿ, ಜೀಪ್ ಒಳಗೆ ಕರ್ಕೊಂಡು ಹೊಂಟಾರ. ಕೂಡ್ಲಿ ಫಾಲ್ಸ್ ಮಾತ್ರ ಅನಾಹುತ ಐತ್ರಿ. ನಮಗಂತೂ ಫುಲ್ ಖುಷಿ ಆಗ್ಬಿಟ್ಟಿತ್ತು ಅದನ್ನ ನೋಡೋಣ. ಆಮೇಲೆ ಇಲ್ಲಿ ಒಂದು ಜೋಡ ಬಟ್ಟೆ ಇಟ್ಕೊಂಡು ಹೋಗ್ರಿ, ಆರಾಮ್ ಅದ್ರೊಳಗೆ ಆಟ ಆಡ್ಬೋದು. ಆದ್ರೆ ಮಾತ್ರ ಶಾಂಪೂ ಆಗಲಿ ಸೋಪ್ ಆಗಲಿ ಏನನ್ನು ತೊಗೊಂಡು ಹೋಗಬೇಡ್ರಿ. ಇಲ್ಲಿ ನೀರನ್ನ ನಾವು ಹಾಳು ಮಾಡೋದು ಬೇಡ. ಅಲ್ಲೇನು ಕೂಡ್ಲ್ಸಂಗೆ ಕಡೆಲ್ಲ ನೀರೆಲ್ಲ ಹಾಳು ಮಾಡಿಬಿಟ್ಟಿವಿ. ಬಟ್ ಇಲ್ಲಿ ಮಾತ್ರ ಯಾವ ನೀರನ್ನು ಹಾಳು ಮಾಡೋದು ಬೇಡ. ಸ್ವಚ್ಛಗೆ ಕುಡಿಯುವಂಥ ನೀರು ಇವು ನೋಡ್ರಿ. ಎಷ್ಟು ಚಂದ ಹರಿಯಾಕತ್ತೈತಿ, ಎಷ್ಟು ರಮಣೀಯವಾಗಿ ಹರಿಯಾಕತ್ತೈತಿ ಅಂತಂದ್ರೆ ಹಂಗೆ ನೋಡ್ಕೋತ ಮೈ ಮರೆತು ಅಲ್ಲೇ ಕೂಡ್ಬೇಕಂತ ಅನ್ನಿಸ್ತೈತಿ. ಆದ್ರೆ ಆಟ ಆಡೋದು ಯಾವಾಗ ರೀ, ಸೀದಾ ಅದ್ರ ಕೆಳಗೆ ಹೋಗಿ ಆಟ ಆಡ್ಬೇಕಂತ ಹೇಳಿ ಹೊಂಟೇವಿ ನೋಡ್ರಿ. ಎಂಜಾಯ್ ಮಾಡೋದು. ಕೂಡ್ಲಿ ಫಾಲ್ಸ್ ಒಳಗಂತೂ ಮಸ್ತ್ ಎಂಜಾಯ್ ಮಾಡಿದ್ವಿ. ಮತ್ತು ನಮ್ಮ ಪಯಣ ಎಲ್ಲೈತಪ್ಪ ಅಂದ್ರೆ ಬೇಲೂರು ಕಡೆ ಹೊಂಟೈತ್ರಿ ನಮ್ಮ ಪಯಣ. ಹಂಗೆ ಹೋಗೋದೇನಂತ ಹೇಳಿ ಸ್ವಲ್ಪ ನಕ್ಕೋತ ಮಾತಾಡ್ಕೋತ ಆ್ಯಕ್ಟಿವಿಟೀಸ್ ಮಾಡ್ಕೋತ ಹಂಗೆ ಹೊಂಟೇವಿ. ಆ ಬೇಲೂರು ಒಳಗಿನ ವಿಶೇಷತೆ ಏನು, ಅಲ್ಲಿನ ಕೆತ್ತನೆ ಏನು, ಅದರ ಬಗ್ಗೆ ಎಲ್ಲ ಹೇಳ್ತೀನಂತ. ನಾವು ಆ ಬಂಡ ಬಂಡಕ್ಕಿ ಕಾಲ್ನಡಿಗೆ ಚಾರಣ ಅಭಿಪ್ರಾಯ ಅದ್ರ ಬಗ್ಗೆ ಅಭಿಪ್ರಾಯ ಹೇಳಿ ತಮ್ಮ ಪ್ರೀತಿಯ ಮುಖವನ್ನು ಪ್ಲಾನ್ ಮಾಡಿ. ಸ್ಟಾರ್ಟಿಂಗ್ ಏನೋ ಒಂಥರ ಸ್ಟೇಂಜಸ್ ಆಗ್ತಿದ್ರು. ಆದ್ಮೇಲೆ ಗೊತ್ತಾಗ್ತಾ ಇಲ್ಲ ಫ್ಯಾಮಿಲಿ ತರ ಏನೋ ನೈಟ್ ಸ್ವಲ್ಪ ನಮ್ಗೆ ಟ್ರಕ್ಕಿಂಗ್ ಎಂಜಾಯ್ ಮಾಡಿದ್ವಿ. ಟ್ರಕ್ಕಿಂಗ್ ಹೋಗೋ ಟೈಮಲ್ಲಿ ಅನ್ಕೊಂಡಿದ್ದಿಲ್ಲ ಇಷ್ಟೊಂದು ಇರುತ್ತೆ ಟ್ರಕ್ಕಿಂಗ್ ಅಂತ ಹೇಳಿ. ಬಟ್ ಹೋಗೋದು ಒಳ್ಳೆ ಎಕ್ಸ್ಪೀರಿಯನ್ಸ್. ನಿಮ್ಮ ಮೊದಲನೇ ಪ್ರಯತ್ನ? ಮೊದಲನೇ ನಮ್ಮ ಚಾರಣದ ಬಗ್ಗೆ ಎರಡು ವಿಶೇಷ ಮಾಹಿತಿ.
ಆ್ಯಂಡ್ ಗೊತ್ತಿಲ್ಲ ಹುಬ್ಳಿನಿಂದ ಸ್ಟಾರ್ಟ್ ಆದರೆ ಹೆಂಗಿರ್ತದೆ ಅಂತ ಗಿರೀಶ್ ಅವ್ರು ಹೇಳಿದಂಗೆ ಇನಿಷಿಯಲಿ ಸ್ವಲ್ಪ ಏನಪ್ಪ ಹೆಂಗಿರ್ತಾರೋ ಯಾರು ಬರ್ತಾರೋ ಯಾರು ಬರಂಗಿಲ್ಲೋ ಹೆಂಗಿರ್ತಲ್ಲ ಅನ್ನೋ ಇದೆ ಬಟ್ ನಾಟ್ ಬ್ಯಾಡ್. ಆಮೇಲೆ ಹೋಗೋ ಬಾದ್ವಿ ಎಲ್ಲರೂ ಹೋಗಿ ತಿಳ್ಕೊಂಡ್ವಿ. ಸೊ ಇಟ್ ವಾಸ್ ಫನ್. ಚಲೋ ಮಜಾ ಮಾಡಿದ್ವಿ. ಎರಡೇ ಹೊರಡೊಳಗೆ ಕ್ವಶನ್ ನಮ್ಮ Gallery and search ಮಾಡಿ ಅವರ ಅಭಿಪ್ರಾಯ ಸಂಗ್ರಹಿಸ್ತಾ ಇದ್ದೀವಿ. ಬೆಳಿಗ್ಗೆ ಬೆಂಗಳೂರು ಟೈಗರ್ ಜೊತೆ ಏನೋ ಸಂವಾದ ನಡೆಸಿದ್ರು, ಅದ್ರ ಬಗ್ಗೆ ಏನು ಸಮಾಧಾನ ಏನು ಕೇಳೋದಿಲ್ಲ. ಇಲ್ಲ ಹಂಗೆ ಕ್ಯಾಜುವಲ್ ಆಗಿ ಕೇಳಿದ್ವಿ, ಅವರು ಕ್ಯಾಜುವಲ್ ಆಗಿ ಹೇಳಿದ್ರು, ಮುಗೀತು ಅಷ್ಟೇ. ಯಾ ಬ್ರಿಲಿಯಂಟ್ ಆನ್ಸರ್. ವೆರಿ ಗುಡ್ ಮಾತಾಡಿದ್ರು. ಹಂಗೇನಿಲ್ಲ ಉಪ್ಪು ಸ್ವಲ್ಪ ಕಡಿಮೆ ಮಾಡ್ಕೋಬೇಕಂತ ಇದ್ರು, ಅದಕ್ಕೆ ಅಲ್ಲಣ್ಣ ಊಟದಾಗ ಉಪ್ಪು ಕರೆಕ್ಟ್ ಇತ್ತು ಕೇಳಿ ಹಿಂಗೆ ಹೇಳಿ ಕ್ವಶನ್ ನಾನು ಕರೆಯಲ್ಲ. ನೀವು ಶ್ರಾವಣ ನಿನ್ನಿಗೆ ಮುಗಿಸಿದ್ರು, ಹಣ ಮುಗಿಸಿದ್ವಿ ಅಂದ್ರೆ ಊಟದ ಸಂಬಂಧ ಚಿಕನ್ ಮಾಡಿದ್ರು. ಅದಕ್ಕೆ ಟೇಸ್ಟ್ ಹೆಂಗಿತ್ತು ನೋಡಿದೆ, ಚೆನ್ನಾಗಿತ್ತು, ಪರವಾಗಿಲ್ಲ. ಚಲೋ ಮಾಡಿದ ಊಟ ಪರವಾಗಿಲ್ಲ. ಸಂಡೆ ಮತ್ತೆ ಈಗ ಕಾರಂಜಿ ಬಂದಿದೆ. ಯಾ ಹೇಳ್ಬೇಕಂದ್ರೆ ಇದು ವಂಡರ್ಫುಲ್ ಜರ್ನಿ. ಇದು ಫಸ್ಟ್ ಟ್ರಿಪ್ ಪ್ಯೂರ್ ವೆಜಿಟೇರಿಯನ್. ಸಾರಿ ಎಗಿಟೇರಿಯನ್. ಹೇಗೆ ಚೆನ್ನಾಗಿತ್ತು. ತಿಂತಿಲ್ಲ ಎಲ್ಲ ಸ್ವಲ್ಪ ಮಾತ್ರ ಸ್ಟ್ರಗಲ್ ಆಯ್ತು. ನೀವು ಬ್ರಾಹ್ಮಣ ಮತ್ತು ಇನ್ನೊಂದ್ಸಲ ಮಾಡ್ಬೇಕು ಅನ್ಸುತ್ತೆ. ಆ ವಾಟರ್ಫಾಲ್ ಸ್ವಲ್ಪ ಇದು ಆಯ್ತು. ಇನ್ನು ಮುಂದೆ ಜರ್ನಿ ತಗೊಂಡ್ಬರ್ತಾರಲ್ಲ ಅವರಿಗೆ ಫುಲ್ ಎಕ್ಸ್ಪೀರಿಯನ್ಸ್ ಆಗುತ್ತೆ. ಈಗ ಫಸ್ಟ್ ಟೈಮ್ ಇದಕ್ಕೆ ಸ್ವಲ್ಪ ನಮ್ಮ ಕಡೆಯಿಂದ ಸ್ವಲ್ಪ ಅವರಿಗೆ ಭಾಳ ಕಿರಿಕಿರಿ ಅನಿಸ್ತು. ಡನ್. ಹತ್ತರಲ್ಲಿ ಎಷ್ಟು ಕೊಟ್ಟಿದ್ರು? ಹಂಗೆ ಒಂದ? ಇಲ್ಲ ಒಂದೂ ಇಲ್ಲ. ಮೇಡಮ್ ಯಾಕೂ ಸಿಟಿ ಬೈದಿಲ್ಲ ಏನಿಲ್ಲ, ಪೇಷನ್ಸ್ ಮಾಡಿದ್ರು, ಕೇರ್ ಮಾಡಿದ್ರು. ಬರ್ಬೇಕಾದ್ರೆ ಇವ್ರಿಗೆ ನಡೆಯಕ್ಕೆ ಆಗ್ತಿರ್ಲಿಲ್ಲ, ಕರ್ಕೊಂಡ್ ಬಂದ್ರು. ಅವರಿಂದನೇ ಮುಂದೆ ಬಂದಿನ ಅಂತ ಹೇಳಿದ್ರು ಇವರೆಲ್ಲ. ಚಲೋ ಮಾಡಿದ್ರು. Thank you, thank you. ಮಿಕ್ಸರ್ ಅದ ಅದ ಆಲ್ರೆಡಿ ಎನೇಬಲ್ಡ್ ಅದ. ಮತ್ತೆ ನೀವು ಎಲ್ಲರೂ ಸ್ಟ್ರೇಂಜರ್ ಅಂತ ಅನ್ಕೊಂಡಿದ್ವಿ, ಬಟ್ ಈಗ ಒಂದು ಫ್ಯಾಮಿಲಿ ಆಗಿ ನಿಮ್ಮ ಅಷ್ಟೇ ಆಗ್ತದೆ ನೋಡಿ. ಆಗಿದ್ದೀವಿ. ಫಾಲ್ಸ್ ಇದೇ ನೋಡ್ರಿ ಚನ್ನಕೇಶವ ದೇವಾಲಯ. ಇದು ಹಾಸನ್ ಡಿಸ್ಟಿಕ್ ಒಳಗೆ ಬರ್ತೈತಿ. ಒಳಗಡೆ ಹೆಂಗೈತಿ ನೋಡುನ್ ಬರ್ರಿ. ಈ ದೇವಸ್ಥಾನಕ್ಕೆ ಇನ್ನೊಂದು ಹೆಸರು ವಿಜಯನಾರಾಯಣ ದೇವಾಲಯ ಅಂತಲೂ ಕರೀತಾರ. ಇದು ಹೊಯ್ಸಳ ಸಾಮ್ರಾಜ್ಯದ ರಾಜಧಾನಿ ಆಗಿತ್ತಂತ. ಆಮೇಲೆ 12ನೇ ಶತಮಾನದೊಳಗೆ ಹೊಯ್ಸಳರ ರಾಜ ಆಗಿರುವಂತಹ ವಿಷ್ಣುವರ್ಧನ್ ಅವರ ದೇವಾಲಯನ ಕಟ್ಟಿಸ್ತಾರಂತ. ಪ್ರತಿಯೊಂದು ಕೆತ್ತನೆ ಕೂಡ ಭಾಳ ವಿಶೇಷ ಅನ್ನಿಸ್ತೈತ್ರಿ. ನನಗಂತೂ ಭಾಳ ಇಷ್ಟ ಆದ್ವು. ಹಂಗೆ ಹೆಮ್ಮೆನೂ ಅನ್ನಿಸ್ತೈತಿ. ಬೇಲೂರು ಟೆಂಪಲ್ ನೋಡ್ಕೊಂಡು ನಮ್ಮ ಪಯಣ ಸೀದಾ ಹುಬ್ಳಿ ಕಡೆ ಹೊರಟೈತ್ರಿ. ಹುಬ್ಳಿಯಿಂದ ಎಲ್ಲರೂ ತಮ್ಮ ಊರಿಗೆ ಹೋದ್ರೆ ನಾವು ನಮ್ಮೂರಿಗೆ ಹೋದ್ವಿ. ನಮ್ಮ ವಿಡಿಯೋ ನಿಮಗೆ ಇಷ್ಟ ಆಗಿತ್ತಂದ್ರೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರ್ಯಾಕೆ ಹೋಗ್ಬೇಡ್ರಿ. ನೆನಪಿಗಿರಲಿ ಅಂಥೇಳಿ ಎಲ್ಲರದು ಗ್ರೂಪ್ ಫೋಟೋಸನ್ನು ಹಾಕೀನಿ. ಟೇಕ್ ಕೇರ್, ಬಾಯ್ ಬಾಯ್.